ಈ ಕಪ್ಪು ಕಲ್ಲುಗಳೆಲ್ಲ ಕರ್ನಾಟಕದಿಂದ ಬಂದಿದೆ. ಶ್ರೀರಾಮನ ದೇವಸ್ಥಾನಕ್ಕೆ ಹಲವಾರು ವಿಗ್ರಹಗಳು ಬೇಕಾಗುತ್ತೆ. ಆ ಸುಮಾರು ವಿಗ್ರಹಗಳೆಲ್ಲ ಕರ್ನಾಟಕದ ಕಲ್ಲಿಂದಲೇ ಕೆತ್ತನೆ ಮಾಡ್ತಾರೆ. ಅಯೋಧ್ಯೆಯಲ್ಲಿ ಮೂರ್ತಿ ಕೆತ್ತನೆಗಾಗಿ ಬಳಸಲಾದ ಕರ್ನಾಟಕದ ಕಲ್ಲುಗಳಲ್ಲಿ ಉಡುಪಿಯ ಕಲ್ಲು ಇದೆ ಎಂಬ ಮಾತು ನಿಮಗೆ ಗೊತ್ತಾ? ಹೌದು, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನೆಲ್ಲಿಗಾರು ಕಲ್ಲು ಬಹಳ ಪ್ರಸಿದ್ಧವಾದ ಕಲ್ಲು. ಈ ಕಲ್ಲನ್ನ ಅಯೋಧ್ಯೆಯ ಮೂರ್ತಿ ಕೆತ್ತನೆಯ ಪವಿತ್ರ ಕೆಲಸಕ್ಕಾಗಿ ಬಳಸಲಾಗಿತ್ತು. ಕಾರ್ಕಳ ತಾಲೂಕಿನ ಈದುವಿನ ತುಂಗಾ ಪೂಜಾರಿಯವರ ಜಾಗದಲ್ಲಿದ್ದ ಈ ಕಲ್ಲನ್ನ ಪವಿತ್ರ ಕೆಲಸಕ್ಕಾಗಿ ಆಯ್ಕೆ ಮಾಡಲಾಗಿತ್ತು. ಸುಮಾರು ತಿಂಗಳ ಹಿಂದೆ ಅಯೋಧ್ಯೆಯಿಂದ ಬಂದ ಪರಿಣಿತರ ತಂಡ ಈ ಕಲ್ಲನ್ನ ಆಯ್ಕೆ ಮಾಡಿತ್ತು. ಅಯೋಧ್ಯೆಯಲ್ಲಿ ಮೂರ್ತಿ ಕೆತ್ತನೆಗಾಗಿ ಈ ಪವಿತ್ರ ಕಲ್ಲನ್ನ ಬಳಸಲಾಗಿತ್ತು ಎಂಬುದು ಉಡುಪಿ ಜಿಲ್ಲೆಗೆ ಹೆಮ್ಮೆಯ ವಿಷಯ. ಸುಮಾರು 10 ಟನ್ ಭಾರವಿದ್ದ ಈ ಕಲ್ಲನ್ನ ಊರಿನ ಜನರು ಸಾಮೂಹಿಕ ಪ್ರಾರ್ಥನೆಯ ಮೂಲಕ ಅಯೋಧ್ಯೆಗೆ ಬೀಳ್ಕೊಟ್ಟಿದ್ದರು. ಉಳಿದಂತೆ ಈ ನೆಲ್ಲಿಗಾರು ಕಲ್ಲಿನಿಂದ ರಚಿಸಲಾದ ಕಲಾಕೃತಿಯನ್ನ ದೇಶದ ವಿವಿಧ ಭಾಗಗಳಲ್ಲೂ ನಾವು ಕಾಣಬಹುದು. ರಾಷ್ಟ್ರಪತಿ ಭವನದಲ್ಲೂ ನೆಲ್ಲಿಗಾರು ಕಲ್ಲನ್ನು ಬಳಸಿ ರಚಿಸಲಾದ ಕಲಾಕೃತಿಯೊಂದಿದೆ.